ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಪರಿಶುದ್ಧ ಸತ್ಯವೇದದಲ್ಲಿರುವ ವಾಕ್ಯಗಳು ನಮಗೆ ಎಷ್ಟೋ ಮೇಲುಕರವಾಗಿಯೂ ಆಶೀರ್ವಾದಕರವಾಗಿಯೂ ಅವೆ. ನಮ್ಮನ್ನು ಎಚ್ಚರಿಸುತ್ತಾ ಆಧರಿಸುವಂಥವುಗಳಾಗಿವೆ ಎಂದು ನಂಬಿ ಕಾದುಕೊಂಡಿದ್ದೇವೆ. ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಏನ್ ಪ್ರಿಯರೇ, ಈ ದಿನ ಯಾವ ವಾರ ಹೇಳಿ? ನೆನಪಿದೆಯಾ? ಶುಕ್ರವಾರ ಬಂದ ಕೂಡಲೇ ಅನೇಕ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಕಲ್ವರಿ ಚರ್ಚ್ನಲ್ಲಾದರೂ ಖಚಿತವಾಗಿಯೂ ಉಪವಾಸ ಪ್ರಾರ್ಥನೆ ಮಾಡಬೇಕೆಂದು, ಆ ಪ್ರಾರ್ಥನೆಯ ಶಕ್ತಿಯನ್ನು, ಪ್ರಾರ್ಥನೆಯ ಮೂಲಕ ಎಂತಹ ಆಶೀರ್ವಾದಗಳನ್ನು ನಾವು ಅನುಭವಿಸಬೇಕೆಂದು ಯಾವಾಗಲೂ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ. ವಾರಕ್ಕೆ 2 ಆವರ್ತಿ ಉಪವಾಸವಿದ್ದು ಪ್ರಾರ್ಥಿಸಬೇಕು. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರೊಂದಿಗೆ ಸಹವಾಸವುಳ್ಳವರಾಗಿರೋದು, ಆಲಯದಲ್ಲಿ ಎಲ್ಲರೊಂದಿಗೆ ಸೇರಿ ಪ್ರಾರ್ಥಿಸುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಮುಖ್ಯವಾಗಿ ದೈವ ಸೇವಕರಾದ ನಮಗೆ ಪ್ರಾರ್ಥನೆ ಎಷ್ಟೋ ಅವಶ್ಯಕವಾಗಿದೆ. ನಮಗೋಸ್ಕರ ನಾವು ಪ್ರಾರ್ಥಿಸಿಕೊಳ್ಳಬೇಕು, ನಿಮಗೋಸ್ಕರವೂ ಪ್ರಾರ್ಥಿಸಬೇಕು. ದೇವರು ಒಪ್ಪಿಸಿಕೊಟ್ಟಿರುವ ಆತ್ಮಗಳಿಗೋಸ್ಕರ ರಾತ್ರಿ ಹಗಲು ಪ್ರಯಾಸ ಪಡುವ ದೈವ ಸೇವಕರು ಈ ದಿನ ಹೆಚ್ಚು ಕಾಣಿಸುತ್ತಾ ಇಲ್ಲವೇನೋ. ಆದರೆ ಪೌಲನಂತಹ ದೈವ ಸೇವಕರನ್ನು ಈ ದಿನ ಕಂಡುಕೊಳ್ಳುವುದು ಅಪರೂಪವಾಗಿದೆಯೇನೋ. ಆದರೆ ಈಗಾಗಲೇ ದೇವರ ಪ್ರೀತಿಯ ಮೇರೆಗೆ ಆತ್ಮಗಳನ್ನು ಪ್ರೀತಿಸುವಂತಹ, ಆಧ್ಯಾತ್ಮಿಕವಾಗಿ ಅವರನ್ನು ಪರಿಪಕ್ವತೆಗೆ ನಡೆಸಬೇಕೆಂಬ ಆಶಿಸುವ ದೈವ ಸೇವಕರು ಪ್ರಪಂಚದಾದ್ಯಂತ ಎಷ್ಟೋ ಜನ ಇದ್ದಾರೆ. ಅಂತಹ ದೈವ ಸೇವಕರನ್ನು ನೀವು ಹೊಂದಿರೋದಾದ್ರೆ ನೀವೆಷ್ಟೋ ಧನ್ಯರು. ಪೌಲನ ಹೃದಯದ ತವಕ ನೀವು ನೋಡೋದಾದರೆ ನಮಗೆ ಆಶ್ಚರ್ಯವೆನಿಸುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಪ್ರಿಯವಾದ ಮಕ್ಕಳೇ, ನನ್ನ ಮಕ್ಕಳೇ. ಪೌಲನು ಆತ್ಮಗಳನ್ನು ತನ್ನ ಸ್ವಂತ ಮಕ್ಕಳಂತೆ, ಸ್ವಂತ ಹೆತ್ತ ಮಕ್ಕಳಂತೆ ಭಾವಿಸಿ ಸಂಬೋಧಿಸ್ತಿದ್ದಾನೆ. ಯೋಹಾನನು ಕೂಡ ತಾನು ವೃದ್ಧನಾದ ನಂತರ ದೊಡ್ಡ ದೊಡ್ಡ ಹಿರಿಯರಿಗೂ ಕೂಡ ಮಕ್ಕಳಿರಾ, ಇದು ಕೊನೆಗಳಿಗೆಯಾಗಿದೆ, ಪ್ರಿಯವಾದ ಮಕ್ಕಳೇ ಎಂದು ಸಂಬೋಧಿಸುತ್ತಿದ್ದ. ನಾವು ಎಷ್ಟೇ ಬೆಳೆದು ದೊಡ್ಡವರಾದರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳಾಗಿದ್ದೇವಲ್ಲವೇ? ನಾವು ಎಷ್ಟೇ ಎತ್ತರ ಬೆಳೆದರೂ ಕೂಡ ನಮ್ಮ ತಂದೆ ತಾಯಿಗಳು ಬಾ ಮಗನೇ, ಹೋಗು ಮಗನೇ ಎಂದು ಕರೆಯುತ್ತಾರಲ್ಲವೇ? ಅವರಿಗೆ ಆ ಸ್ವತಂತ್ರತೆ ಇದೆ. ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ಎಂಬುದಾಗಿ ನಮ್ಮ ವಿಷಯದಲ್ಲಿ ಅತಿಶಯ ಪಡುತ್ತಾರೆ. ಕೆಲವೊಂದು ಸಾರಿ ವೇದನೆಗೂ ಒಳಗಾಗ್ತಾರೆ. ನಾವು ದೇವರ ಮಕ್ಕಳಾಗಿ ದೇವರನ್ನು ಅತಿಶಯಪಡಿಸುತ್ತಾ ಇದ್ದೇವೋ, ದುಃಖಪಡಿಸುತ್ತಿದ್ದೇವೋ? ನಮ್ಮ ನಿಮಿತ್ತ ದೇವರಿಗೆ ಘನತೆ ಉಂಟಾಗುತ್ತದೋ ಅಥವಾ ದುಃಖ ಉಂಟಾಗ್ತದೋ? ನಾವಿಂತಹ ಸಭೆಗೆ ಹೋಗ್ತೇವೆ, ನಮ್ಮ ಸಭಾಪಾಲಕರು ಇಂತಹವರಾಗಿದ್ದಾರೆಂದು ಹೇಳಿಕೊಳ್ಳುವವರು. ನಿಮ್ಮ ಪ್ರವರ್ತನೆಯ ಮೇರೆಗೆ ನಿಮ್ಮ ಸಭೆಗೆ, ನಿಮ್ಮ ದೈವ ಸೇವಕರಿಗೆ ಗೌರವವನ್ನು ತರುತ್ತಾ ಇದ್ದೀರಾ, ಇಲ್ಲವೇ ನಾಚಿಕೆ ಅವಮಾನವನ್ನುಂಟು ಮಾಡುತ್ತಾ ಇದ್ದೀರಾ? ನಾವು ಯಾರನ್ನೋ ಮೆಚ್ಚಿಸುವುದಕ್ಕಾಗಿ ಬದುಕುವ ಅಗತ್ಯವಿಲ್ಲ ಪ್ರಿಯರೇ. ಪಾಸ್ಟರ್ಗಳ ಮೆಚ್ಚಿಗೆ ಹೊಂದಿಕೊಳ್ಳುವುದಕ್ಕೋಸ್ಕರ ಹೋರಾಡುವ ಅಗತ್ಯವಿಲ್ಲ. ನಾವು ಯಥಾರ್ಥವಾಗಿ ಜೀವಿಸೋದಾದರೆ ದೇವರ ನಾಮಕ್ಕೆ ಘನತೆ ಉಂಟಾಗ್ತದೆ. ನಮ್ಮನ್ನು ಹೆತ್ತಂಥವರಿಗೆ ಹಾಗೂ ನಾವು ಹೋಗುವ ಸಭೆಗೂ ಕೂಡ ನಮ್ಮ ನಿಮಿತ್ತ ಒಳ್ಳೆ ಹೆಸರು ಬರುತ್ತೆ. ಅದಕ್ಕೆ ನಮ್ಮ ಪ್ರವರ್ತನೆ ಬಹಳ ಪ್ರಾಮುಖ್ಯವಾಗಿದೆ. ಪೌಲನು ಗಲಾತ್ಯದಲ್ಲಿರುವ ಸಭೆಗೆ ಹೇಳ್ತಾನೆ, ನನ್ನ ಪ್ರಿಯವಾದ ಮಕ್ಕಳೇ, ನನ್ನ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವವೇದನೆ ಪಡುತ್ತೇನೆ ಅನ್ನುತ್ತಾನೆ. ನೀವೆಲ್ಲರೂ ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡುವವರೆಗೂ ಮಾನಸಾಂತರ ಹೊಂದಿದ್ದೇನೆ ಅಂತೀರಿ, ಒಳ್ಳೆಯದೇ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡ ಮರುಕ್ಷಣದಲ್ಲಿ ನಾವು ರಕ್ಷಣೆಯ ಆನಂದ ಹೊಂದಿಕೊಳ್ಳಬಹುದು, ಪಾಪ ಕ್ಷಮಾಪಣೆ ಹೊಂದಿಕೊಳ್ಳಬಹುದು. ಆದರೆ ನಾವು ಕ್ರಿಸ್ತನ ಹಾಗೆ ಜೀವಿಸುವುದಕ್ಕಾಗಿ, ಪರಿಶುದ್ಧಗೊಳಿಸಲ್ಪಡುವುದಕ್ಕಾಗಿ ನಮ್ಮ ಜೀವಿತ ಕಾಲವೆಲ್ಲ ಸರಿ ಹೋಗುವುದಿಲ್ಲವೇನೋ?
ಪಿತೃ ಪಾರಂಪರ್ಯದಿಂದ ಬಂದ ನಮ್ಮ ವ್ಯರ್ಥ ನಡವಳಿಕೆಯಿಂದ, ನಮಗೆ ವರ್ಷಗಳಿಂದ ಕಾಡುತ್ತಿರುವ ಕೆಟ್ಟ ಚಟಗಳಿಂದ ಬಿಡುಗಡೆ ಹೊಂದಿ ತೊಳೆಯಲ್ಪಟ್ಟು ಪರಿಶುದ್ಧಗೊಳಿಸಲ್ಪಡಬೇಕು, ನೂತನಗೊಳಿಸಲ್ಪಡಬೇಕು. ಅದಕ್ಕೋಸ್ಕರವೇ ವಾಕ್ಯವೆಂಬ ಶುದ್ಧ ಜಲಸ್ನಾನ ಅವಶ್ಯಕ. ಪರಿಶುದ್ಧಾತ್ಮನ ಅಗ್ನಿ ಎಂಬ ಪುಟದಲ್ಲಿ ಹಾಕಲ್ಪಡುವುದು ಅವಶ್ಯಕ. ಆತ್ಮದಲ್ಲಿ ಪ್ರಾರ್ಥಿಸೋದು, ವಾಕ್ಯ ಧ್ಯಾನಿಸಿ ಅನ್ವಯಿಸಿಕೊಳ್ಳುವಂಥದ್ದು ನಮ್ಮನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡಿಸುತ್ತದೆ. ಒಂದು ಚಿಕ್ಕ ಮಗು ಹೇಗೆ ತನ್ನಷ್ಟಕ್ಕೆ ತಾನೇ ಸ್ನಾನ ಮಾಡ್ಲಿಕ್ಕಾಗೋದಿಲ್ಲವೋ, ಹೊಸದಾಗಿ ರಕ್ಷಿಸಲ್ಪಟ್ಟವರು ತಮಗೋಸ್ಕರ ತಮ್ಮಷ್ಟಕ್ಕೆ ತಾವೇ ಅವರು ಶುದ್ಧೀಕರಿಸಲ್ಪಡುವುದಿಲ್ಲ. ಆದರೆ ಅವರ ಸಭಾಪಾಲಕನು, ಅವರ ಆಧ್ಯಾತ್ಮಿಕ ತಂದೆ, ಇಲ್ಲವೇ ರಕ್ಷಣೆಗೆ ನಡೆಸಿದಂತಹ ಜನರು, ಯೇಸುವಿನ ಬಳಿಗೆ ನಡೆಸಿರುವ ವಿಶ್ವಾಸಿಗಳು ಅಂಥವರ ವಿಷಯದಲ್ಲಿ ಶ್ರದ್ಧೆ ವಹಿಸಬೇಕು. ಕ್ರಿಸ್ತನ ಸಾರೂಪ್ಯ ನಿಮ್ಮಲ್ಲಿ ಉಂಟಾಗಬೇಕು. ನೀವು ಪರಿಪೂರ್ಣರಾಗಬೇಕು, ಪರಿಶುದ್ಧರಾಗಬೇಕು. ಅದಕ್ಕೋಸ್ಕರ ನಾನು ಪ್ರಸವ ವೇದನೆ ಪಡುತ್ತೇನೆ ಅನ್ನುತ್ತಾನೆ ಪೌಲನು. ತಿರುಗಿ ಪಡುತ್ತೇನೆ ಅಂದ್ರೆ ಮತ್ತೆ ಆಲ್ರೆಡಿ ಪಟ್ಟಿದ್ದಾನೆಂದರ್ಥ. ಒಬ್ಬ ತಾಯಿ ಒಂದು ಮಗುವನ್ನು ಹಡಿಯಲು 1 ಸಾರಿ ಪ್ರಸವ ವೇದನೆ ಪಡ್ತಾಳೆ. ಆದರೆ ಈ ದಿನಗಳಲ್ಲಿ ಒಬ್ಬ ನಿಜವಾದ ದೈವ ಸೇವಕನು ತನ್ನ ಸಭೆಯನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ಮಾರ್ಪಡಿಸುವುದಕ್ಕಾಗಿ ದಿನವೂ ಪ್ರಸವ ವೇದನೆ ಪಡಬೇಕಾಗ್ತದೆ ಪ್ರಿಯರೇ. ಯಸ್, ನನ್ನ ಅನುಭವವೂ ಕೂಡ ಅದೇ. ಪ್ರಸವ ವೇದನೆ ಅಂದ್ರೆ ಅವರಿಗೋಸ್ಕರ ಬಾಧೆ ಪಡೋದು, ವೇದನೆ ಪಡೋದು, ಅವರ ಭಾರವನ್ನು ದೇವರ ಸನ್ನಿಧಿಯಲ್ಲಿ ಇಡೋದು, ಕಣ್ಣೀರಿನಿಂದ ಪ್ರಾರ್ಥಿಸುವುದು, ಭಾರದಿಂದ ಪ್ರಾರ್ಥಿಸುವುದು, ಅವರ ತಪ್ಪನ್ನು, ಅವರ ಅವಮಾನವನ್ನು, ಅವರ ನಾಚಿಕೆಯನ್ನು ಸ್ವಂತವೋ ಎನ್ನುವಂತೆ ಅನುಭವಿಸಿ ಅದರಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರ ವಿಶ್ವಾಸಿಗಳೊಂದಿಗೆ ಮೊರೆಯಿಡೋದು ಹೋರಾಟವಾಗಿದೆ ಪ್ರಿಯರೇ. ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ನಾನು ಮತ್ತೊಮ್ಮೆ ಪ್ರಸವ ವೇದನೆ ಪಡ್ತೇನೆ. ಕೊರಂತಿ ಸಭೆಗೆ ಹೇಳ್ತಾನೆ, ನಿಮಗೆ ಅನೇಕ ಮಂದಿ ಬೋಧಕರಿರಬಹುದು. ಒಮ್ಮೆ ನೋಡೋಣ ಬನ್ನಿ. ಕೊರಂತದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇದ್ದರೂ, ನಾನು ನಿಜವಾಗ್ಲೂ 10,000 ಮಂದಿ ಪಾಸ್ಟರ್ ಎಲ್ಲಿಂದ ಸಿಗ್ತಾರೆ ಅಂದ್ಕೊಂಡೆ. ಆದರೆ ಈಗ ಸೋಷಿಯಲ್ ಮೀಡಿಯಾ ಬಂದ ನಂತರ 10,000 ಏನಂತೀರಾ, ಸಾವಿರಾರು ಗಟ್ಟಲೆ ಇದ್ದಾರೆ. ಉಪದೇಶಿಸುವಂತಹ, ದೇವರ ವಾಕ್ಯವನ್ನು ವಿಭಜಿಸಿ ವಾಕ್ಯ ಸಾರುವಂತಹ, ವಾಕ್ಯ ವಿವರಿಸುವಂಥವರು, ಪ್ರಕಟಿಸುವಂಥವರು ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಚಾನಲ್ಸ್ನಲ್ಲಿ ಒಬ್ಬರಾದ ನಂತರ ಒಬ್ಬರು ಹಲವಾರು ವಿಧಾನದಲ್ಲಿ, ಹಲವಾರು ರೀತಿಯಲ್ಲಿ, ಹಲವಾರು ಕೋಣೆಯಲ್ಲಿ ದೇವರ ವಾಕ್ಯ ವಿವರಿಸುವುದನ್ನು ನೋಡುತ್ತಲೇ ಇದ್ದೇವೆ. ಒಳ್ಳೆಯದೇ, ಒಳ್ಳೆ ಬೋಧನೆ ಕೇಳ್ರಿ. ಯಾವುದು ಒಳ್ಳೆ ಬೋಧನೆ, ಯಾವುದು ಒಳ್ಳೆ ಬೋಧನೆ ಅಲ್ಲ ಅಂತ ತಿಳ್ಕೊಳ್ಳಲು ಮೊದಲು ಬೈಬಲ್ ಓದಿ. ಬೆರೋಯ ಸಭೆಯಸ್ಥರಂತೆ ಪರಿಶುದ್ಧ ಶಾಸ್ತ್ರಗಳನ್ನೆಲ್ಲ ಪರಿಶೀಲಿಸಿ, ಪೌಲಶೀಲರು ಹೇಳಿರುವ ಮಾತು ಅವುಗಳಲ್ಲಿ ಇವೆಯೋ ಇಲ್ಲ ಎಂದು ಪರಿಶೀಲಿಸಿ ನೋಡಿದ್ರಂತೆ. ಹಾಗೆಯೇ ಈ ದಿನ ಕಲ್ಪಿಸುವ ಪ್ರತಿ ಬೋಧನೆಗೂ, ಇಲ್ಲವೇ ಕಲಬೆರಿಕೆಯ ಬೋಧನೆಯಲ್ಲಿ ಕೊಚ್ಕೊಂಡು ಹೋಗಲಾರದಂತೆ ಕೇಳಿದ ಬೋಧನೆ ವಾಕ್ಯಾನುಸಾರವಾಗಿದೆಯೋ ಇಲ್ಲವೋ ಎಂದು ಗ್ರಹಿಸಿಕೊಳ್ಳಿ. ನಿಜವಾಗ್ಲೂ ನೀವು ಆತ್ಮದಲ್ಲಿರೋದಾದರೆ ನೀವು ಕೇಳುವ ಬೋಧನೆ ಇದು ವಾಕ್ಯಾನುಸಾರವಾದದ್ದಲ್ಲ, ಹೌದು ಇದು ದೈವ ಪ್ರೇರೇಪಣೆಯುಳ್ಳ ಮಾತು ಎಂಬುದಾಗಿ ನೀವು ವಿವೇಚನೆಯ ಜ್ಞಾನವುಳ್ಳವರಾಗಿರ್ತೀರಿ. ಆಧ್ಯಾತ್ಮಿಕವಾದ ಪರಿಪಕ್ವತೆಯಲ್ಲಿರುವಾಗ ಚಿಕ್ಕ ಮಕ್ಕಳಿಗೆ ನೋಡಿ, ಬಂಗಾರ ಯಾವುದೆಂದು, ನಕಲಿ ಬಂಗಾರ ಯಾವುದೆಂದು ಗೊತ್ತಿಲ್ಲದಂತೆ, ಅದರ ಬೆಲೆ ಏನೆಂದು ತಿಳಿಯಲಾರದೆ ಬೆಲೆ ಬಾಳುವ ಬಂಗಾರದ ಚೈನನ್ನು ಚಾಕ್ಲೇಟ್ಗೋಸ್ಕರ ಕೊಟ್ಟು ಹಾಳಾದಂತೆ ಈ ದಿನ ಅನೇಕ ಹೊಸ ವಿಶ್ವಾಸಿಗಳು, ಹೊಸದಾಗಿ ರಕ್ಷಣೆ ಹೊಂದಿದಂಥವರು, ಹಸುಕೂಸುಗಳಂತಿರುವವರು ಮೋಸ ಹೋಗ್ತಿದ್ದಾರೆ. ಸುಳ್ಳು ಬೋಧಕರು ಅನೇಕರನ್ನು ಮೋಸಗೊಳಿಸ್ತಿದ್ದಾರೆ. ಬಿ ಕೇರ್ಫುಲ್. ನಿಮಗೆ ಉಪಾಧ್ಯಾಯರು 1000 ಮಂದಿ ಇದ್ದಿರಬಹುದು, ಆದರೆ ತಂದೆಗಳು ಬಹುಮಂದಿ ಇಲ್ಲ. ತಂದೆ ಅಂದ್ರೆ ಒಬ್ಬನೇ ತಂದೆ ಇರ್ತಾನೆ. ಎಷ್ಟು ತಂದೆ ಇರಬಹುದು? ಒಬ್ಬ ಮಗನಿಗೆ ಒಬ್ಬನೇ ತಂದೆ ಇರ್ತಾನೆ. ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೇನು. ಹಾಲೆಲೂಯಾ. ಕ್ರಿಸ್ತ ಯೇಸುವಿನ ಮೂಲಕ, ಸುವಾರ್ತೆಯ ಮೂಲಕ ನಾನೇ ನಿಮ್ಮನ್ನು ಪಡೆದೆನು. ಈ ದಿನ ಸಭೆಯಲ್ಲಿರುವ ವಿಶ್ವಾಸಿಗಳು ಬೇರೆ ಸಭೆಯಿಂದ ಬಂದಂಥವರಾಗಿ ಅನೇಕರು ಕಾಣಿಸಿಕೊಳ್ತಾರೆ. ಎಲ್ಲಿ ಸುವಾರ್ತೆ ಇಲ್ಲವೋ ಅಂತಹ ಸ್ಥಳಕ್ಕೆ ಹೋಗಿ, ಯಾವ ಜನರು ಸುವಾರ್ತೆ ಕೇಳಲಿಲ್ಲವೋ ಅವರ ಬಳಿಗೆ ಹೋಗಿ ಕ್ರಿಸ್ತನ ಪ್ರೀತಿಯ ಕುರಿತು ಸಾರಿ ಅಂಥವರನ್ನು ಸಭೆಯಾಗಿ ಸಮಕೂಡಿಸಿ ಅವರನ್ನೂ ಆಧ್ಯಾತ್ಮಿಕವಾಗಿ ಬಲಪಡಿಸಬೇಕೆಂಬ ಆಸೆ ಉಳ್ಳಂತಹ ಸೇವಕರು ಈ ದಿನ ಅನೇಕರು ಕಾಣಿಸ್ತಾ ಇಲ್ಲ. ಒಬ್ಬ ವ್ಯಕ್ತಿ ಯೇಸುವಿನ ಬಳಿಗೆ ಬರಬೇಕಾದ್ರೆ ಯಾರಾದರೂ ಒಬ್ಬರು ನಮಗೆ ಸಹಾಯ ಮಾಡಬೇಕು. ಯಾರಾದರೂ ಒಬ್ಬರು ನಮಗೆ
ಯೇಸುವಿನ ಕುರಿತು ಹೇಳುವವರಾಗಿರ್ತಾರೆ, ನಮಗೋಸ್ಕರ ಪ್ರಾರ್ಥಿಸುವಂಥವರಿರ್ತಾರೆ, ನಮ್ಮನ್ನು ಸಭೆಗೆ ಕರೆದೊಯ್ಯುವಂಥವರಿರ್ತಾರೆ, ನಮಗೆ ದೀಕ್ಷಾಸ್ನಾನ ಕೊಟ್ಟಂಥವರಿರ್ತಾರೆ, ನಮ್ಮನ್ನು ಸಂರಕ್ಷಿಸುವಂಥವರಿರ್ತಾರೆ. ಎಷ್ಟೋ ಮಂದಿ ವಿಶ್ವಾಸಿಗಳು ನಮ್ಮ ಜೀವಿತದಲ್ಲಿ ಎದುರಾಗುತ್ತಾ ಇರಬಹುದು. ಎಷ್ಟೋ ಜನ ದೈವ ಸೇವಕರ ಮುಖಾಂತರ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಇರಬಹುದು. ಆದರೆ ನಿಮ್ಮನ್ನು ಹೆತ್ತಿರುವಂತಹ, ನಿಮಗೋಸ್ಕರ ಪ್ರಸವ ವೇದನೆ ಪಟ್ಟಿರುವಂತಹ, ನಿಮ್ಮ ಆತ್ಮಕ್ಕೋಸ್ಕರ ಪ್ರಾರ್ಥಿಸಿರುವಂತಹ, ನಿಮಗೋಸ್ಕರ ಗೋಳಾಡುತ್ತಿರುವಂತಹ ನಿಮಗೆ ಒಬ್ಬ ಜವಾಬ್ದಾರಿಕನಾಗಿರುವ ವ್ಯಕ್ತಿ, ನಿಮ್ಮನ್ನು ಸಂರಕ್ಷಿಸುವ ವ್ಯಕ್ತಿ ಬಹಳ ಅವಶ್ಯಕವಾಗಿದ್ದಾರೆ. ಈ ದಿನ ನೀವು ಯಾವ ಸಭೆಯಲ್ಲಿದ್ದೀರೋ ಅಲ್ಲೇ ಇರಿ ಎಂಬುದಾಗಿ ಈ ದಿನ ನಾನು ಹೇಳ್ತೇನೆ. ನಿಮ್ಮ ಪಾಸ್ಟರ್ ಅವರು ನಿಮಗೋಸ್ಕರ ಎಷ್ಟು ಪ್ರಯಾಸಪಟ್ಟಿರ್ತಾರೋ. ನೀವು ಯೇಸುವನ್ನು ಅರಿಯದೇ ಇರುವಾಗ ಅವರು ನಿಮ್ಮನ್ನು ಯೇಸುವಿಗೋಸ್ಕರ ಸಂಪಾದಿಸಿರುವ ನಿಮ್ಮ ದೈವ ಸೇವಕರನ್ನು ಮರೆಯಬೇಡಿ. ಅವರು ನಡೆಸುವ ಆ ಸಭೆಯನ್ನು ಬಿಟ್ಟು ಹೋಗಬೇಡಿರಿ. ಆ ಸಭೆ ಸರಿಯಾಗಿಲ್ಲವೆಂದು, ಸಣ್ಣದಾಗಿದೆ ಎಂದು ನೆಪ ಹೇಳಬೇಡಿ. ನೀವಿದ್ದ ಸ್ಥಳದಲ್ಲೇ ನಿಂತು ಫಲಿಸಿರಿ. ಬೋಧಕರು ಬಹಳಷ್ಟು ಜನ ಇರ್ತಾರೆ, ಆದರೆ ನಿಮಗೆ ತಂದೆಗಳು ಅನೇಕರು ಇರೋದಿಲ್ಲ. ಅದಕ್ಕಾಗಿಯೇ ಪೌಲನು ಹೇಳ್ತಾನೆ, ನಾನು ನಿಮ್ಮನ್ನು ಸುವಾರ್ತೆಯ ಮೂಲಕ ಪಡೆದಿರೋದ್ರಿಂದ ನೀವು ನನ್ನ ಮಕ್ಕಳು. ನೋಡಿ, ಸುವಾರ್ತೆಯನ್ನು ಕೇಳಿ ನೀವು ಪಶ್ಚಾತ್ತಾಪಪಟ್ಟು ರಕ್ಷಣೆ ಹೊಂದಿದ್ದೀರಿ. ಆಗ ದೇವರ ಮಕ್ಕಳಾದ್ರಿ, ನನ್ನ ಪ್ರಯಾಸಕ್ಕೆ ಪ್ರತಿಫಲವಾದ್ರಿ. ಅದಕ್ಕಾಗಿಯೇ ನೀವು ನನ್ನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ನನ್ನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಅಂದರೆ ಪೌಲನ ಹಾಗಿರುವಂಥದ್ದಲ್ಲ. ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದುಕೊಳ್ಳುವ ಮೇರೆಗೆ ನೀವು ನನ್ನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಅನ್ನುತ್ತಾನೆ. ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ನೀವು ನನ್ನನ್ನು ಹಿಂಬಾಲಿಸಿರಿ ಅನ್ನುತ್ತಾನೆ. ನಾನು ಕ್ರಿಸ್ತನ ಹಿಂದೆ ಹೋಗ್ತಿದ್ದೇನೆ, ನೀವು ಕೂಡ ನನ್ನ ಹಿಂದೆ ಬನ್ನಿರಿ ಅನ್ನುತ್ತಾನೆ. ಅಂದರೆ ನೀವು ಕೂಡ ಕ್ರಿಸ್ತನ ಹಿಂದೆ ನಡೆಯುವವರಾಗಿದ್ರಿ. ಒಂದು ವೇಳೆ ನಿಮ್ಮ ಪಾಸ್ಟರ್ ಅವರು ಕ್ರಿಸ್ತನ ಗುಣಲಕ್ಷಣ ಹೊಂದಿಕೊಂಡಿರದಿದ್ದರೆ, ಕ್ರಿಸ್ತನನ್ನು ಅನುಸರಿಸುವಂತಹ ದೈವಚಿತ್ತ ನೆರವೇರಿಸುವ ಸೇವಕರಾಗಿರದಿದ್ದರೆ ಅವರನ್ನೇ ಹಿಂಬಾಲಿಸಿ ಎಂದು ಹೇಳ್ತಿಲ್ಲ. ಪ್ಲೀಸ್ ಡೋಂಟ್ ಬಿ ಮಿಸ್ಟೇಕನ್. ನಿಮ್ಮ ದೈವ ಸೇವಕರು ವಾಕ್ಯಾನುಸಾರವಾಗಿಲ್ಲದಿದ್ದರೆ ಯು ನೋ ನೀಡ್ ಟು ಫಾಲೋ ದಟ್. ದೇವರನ್ನು ದೃಷ್ಟಿಸಿ ನೋಡಿರಿ, ದೇವರ ಚಿತ್ತದಲ್ಲಿರಿ, ವಾಕ್ಯಾನುಸಾರವಾಗಿ ಬದುಕಿರಿ. ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನೋಡಿ ಪ್ರಿಯರೇ, ನಮ್ಮ ತಂದೆ ತಾಯಿಗಳು ಯವನಸ್ಥರಾಗಿರುವಾಗ, ಅವರಿಗೆ ವಿವಾಹವಾದಾಗ ಅವರು ನಮ್ಮನ್ನು ಹಡೆದ್ರು. ನಿಮ್ಮಲ್ಲಿ ಅನೇಕರು ಅನೇಕ ವರ್ಷಗಳಿಂದ ವಾಕ್ಯ ಕೇಳುವಂತಹ ನಿಮಗೆ ಯೇಸುವಿನ ಕಡೆಗೆ ಕರತಂದಂಥವರಿದ್ದಾರೆ. ಈಗ ನೀವು ಯೇಸುವಿಗೆ ಅಟ್ಯಾಚ್ ಆಗಿದ್ದೀರಿ. ಯೇಸುವನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಿ. ಯೇಸು ನಿಮ್ಮ ಯಜಮಾನನಾಗಿದ್ದಾರೆ. ಈಗ ನೀವು ಯೇಸುವಿಗೋಸ್ಕರ ಆತ್ಮಗಳನ್ನು ಸಂಪಾದಿಸಬೇಕು. ಅದೇ ದೇವರ ಪದ್ಧತಿ. ನೀವು ಕೂಡ ಆತ್ಮಗಳನ್ನು ಸಂಪಾದಿಸಬೇಕು. ನೋಡಿ, ನಮ್ಮ ಮಕ್ಕಳನ್ನು ಬದುಕೆಲ್ಲ ನಾವು ಎತ್ತುಕೊಳ್ತೇವೋ, ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಆನಂತರ ಅವರ ಮಕ್ಕಳು, ನಂತರ ಅವರ ಮಕ್ಕಳು ಹುಟ್ಟಿ ಬರುವುದರಿಂದ ಒಂದು ದೊಡ್ಡ ಕುಟುಂಬವಾಗಿ ಮಾರ್ಪಡ್ತೇವೆ. ಹಾಗೆಯೇ ದೇವರ ರಾಜ್ಯ ವಿಸ್ತರಿಸಬೇಕಾದರೆ ಆತ್ಮಗಳು ರಕ್ಷಿಸಲ್ಪಡಬೇಕೆಂಬ ಆಸೆ ಬೇಕು. ನೀವು ಯೇಸುವನ್ನು ಅರಿತವರಾಗಿರೋದಾದರೆ, ರಕ್ಷಿಸಲ್ಪಟ್ಟಿರೋದಾದರೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುತ್ತಾ ಇರೋದಾದರೆ, ಯೇಸುವಿನ ಮನಸ್ಸೆಂಥದೆಂದು ಅರ್ಥಕೊಂಡಿದ್ದೀರಾ? ನಶಿಸಿ ಹೋಗುವುದನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ ಅಂದಿದ್ದಾರೆ ಯೇಸು. ಅದಕ್ಕಾಗಿಯೇ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅನುದಿನವೂ ದೇವರ ವಾಕ್ಯ ಅನೇಕ ದಿನಗಳಿಂದ ಕೇಳುತ್ತಿರುವ ನೀವು ಈಗಾಗಲೇ ನೀವು ಪರಿಪೂರ್ಣರಾಗಿರಬೇಕೆಂದು, ನೀವು ಕೂಡ ಆತ್ಮಗಳನ್ನು ಸಂಪಾದಿಸುವ ಬೆಸ್ತರರಾಗಿ ಮಾರ್ಪಡಬೇಕೆಂದು, ನಿಮ್ಮ ಮಕ್ಕಳ ಮಕ್ಕಳು ದೇವರನ್ನೇ ಹಿಂಬಾಲಿಸುತ್ತಾ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ಮಾರ್ಪಡಬೇಕೆಂದು ದೇವರು ಬಯಸುತ್ತಿದ್ದಾರೆ. ಪೌಲನು ಏನೋ ವಾಕ್ಯ ಸಾರಿದೆ, ಇಷ್ಟೊಂದು ಜನರಿಗೆ ದೀಕ್ಷಾಸ್ನಾನ ಕೊಟ್ಟಿದೆ, ಸಭೆ ಸ್ಥಾಪಿಸಿದೆ ಅಂದುಕೊಳ್ಳಲಿಲ್ಲ. ಆದರೆ ಅವರ ವಿಷಯದಲ್ಲಿ ಲಕ್ಷಿಸುತ್ತಾ ಇದ್ದ. ಒಬ್ಬ ತಂದೆಯಂತೆ, ತಾಯಿಯಂತೆ ಪ್ರೀತಿಸಿ, ತಂದೆಯಂತೆ ಎಚ್ಚರಿಸಿ, ಒಬ್ಬ ಗುರುವಿನಂತೆ ನಡೆಸಿ, ಒಬ್ಬ ಬೋಧಕನಾಗಿ ಬೋಧಿಸಿ, ಒಬ್ಬ ಶಿಕ್ಷಕನಾಗಿ ಶಿಕ್ಷಿಸಿ, ಪ್ರತಿಯೊಬ್ಬರನ್ನು ಪರಿಪೂರ್ಣಗೊಳಿಸಬೇಕೆಂಬ ಅಭಿಲಾಷವುಳ್ಳ ದೈವಸೇವಕನು ಈ ದಿನ ಪ್ರತಿ ಕ್ರೈಸ್ತರನ್ನು ಪರಿಪೂರ್ಣರನ್ನಾಗಿ ಮಾಡಬೇಕೆಂಬ ಆಸೆಯುಳ್ಳಂತಹ ದೈವಸೇವಕರನ್ನು ದೇವರು ಎದ್ದೇಳಿಸುವ ಹಾಗೆ ನಾವು ಕೂಡ ಪ್ರಾರ್ಥಿಸಬೇಕಾಗಿದೆ. ನೀವು ಕ್ರಿಸ್ತನ ಸಾರೂಪ್ಯದೊಳಗೆ ಬರಬೇಕು. ನಿಮ್ಮನ್ನು ನೋಡಿದವರು ನಿಮ್ಮೊಳಗೆ ಕ್ರಿಸ್ತನನ್ನು ನೋಡಬೇಕು. ಆವಾಗಲೇ ನಾನು ಬೋಧಿಸಿರುವ ಬೋಧನೆ ಸರಿಯಾದದೆಂದು ನಂಬಬಹುದು. ಪ್ರಿಯರೇ,
ನಿಮ್ಮನ್ನು ಕ್ರಿಸ್ತನ ಹಾಗೆ ಮಾರ್ಪಡಿಸದಂತಹ ಬೋಧನೆ ವರ್ಷಗಳವರೆಗೂ ಬೋಧಿಸಿದ್ರೂ ಸಹ ಆ ಬೋಧನೆಯಿಂದ ಪ್ರಯೋಜನವಿರಲ್ಲ, ಅಂತಹ ನಡೆಸುವಿಕೆಯಿಂದ ಪ್ರಯೋಜನವಿರಲ್ಲ. ನನ್ನ ಕಡೆಗೆ ನೋಡಬೇಡಿರಿ, ಯೇಸುವಿನ ಕಡೆಗೆ ನೋಡಿರಿ. ನಾನು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು ಎಂದು ಆ ದಿನ ಸ್ನಾನಿಕನಾದ ಯೋಹಾನನು ಹೇಳಿದಂತೆ ನಿಮ್ಮನ್ನು ಕರ್ತನ ಕಡೆಗೆ ನಡೆಸಿ ನೀವು ಕರ್ತನನ್ನು ಹಿಂಬಾಲಿಸುವವರಾಗಿರುವಂತೆ ಮಾಡಿ ನಿಮ್ಮೊಂದಿಗೆ ಸೇರಿ ಯೇಸುವನ್ನು ಅನುಸರಿಸುವುದೇ ನಮ್ಮ ಜವಾಬ್ದಾರಿಕೆಯಾಗಿದೆ. ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗೋಣ, ಪ್ರಸವ ವೇದನೆ ಪಡುವುದನ್ನು ಕಲಿಯೋಣ. ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ನಾವು ಜೀವಿಸಿ ಇತರರನ್ನು ಹಾಗೆ ಮಾರ್ಪಡಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ವರ್ಷಗಳವರೆಗೂ ನಿಮ್ಮ ಮಾತುಗಳನ್ನು ಕೇಳುತ್ತಾ ದೇವರ ಮಕ್ಕಳೆಂದು ಹೇಳಿಕೊಳ್ತಿರುವ ಪ್ರತಿಯೊಬ್ಬರನ್ನು ಒಂದು ಸಾರಿ ನೋಡಿರಿ. ಇನ್ನೂ ಕ್ರಿಸ್ತನಲ್ಲಿರುವಂತಹ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಪರಿಶುದ್ಧತೆ ಹಾಗೂ ಪ್ರಾರ್ಥನೆ ಜೀವಿತ ನಮ್ಮೊಳಗೆ ಇನ್ನೂ ಬರಲಿಲ್ವಲ್ಲ? ಶತ್ರುಗಳನ್ನು ಪ್ರೀತಿಸುವಂತಹ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸುವಂತಹ ಉನ್ನತವಾದ ಮನಸ್ಸು ನಮ್ಮಲ್ಲಿ ಇಲ್ವಲ್ಲ? ಏಸಯ್ಯ, ನಮ್ಮನ್ನು ಕ್ರಿಸ್ತನ ಹಾಗೆ ಮಾರ್ಪಡಿಸಿರಿ. ನಮ್ಮ ವಿರೋಧಿಗಳನ್ನು ಕ್ಷಮಿಸುವ ಮನಸ್ಸು ನಮಗೆ ದಯಪಾಲಿಸಿರಿ. ಅನ್ಯಾಯ ಸಹಿಸುವಂತಹ ಮನಸ್ಸು ನಮಗೆ ದಯಪಾಲಿಸಿರಿ. ನೀವೆಷ್ಟೇ ಹೆಚ್ಚಿಸಿದರೂ ಸಹ ಅಹಂಕಾರದೊಂದಿಗಲ್ಲದೆ ಸಾತ್ವಿಕವಾದ ಮನಸ್ಸಿನೊಂದಿಗೆ ಕುಗ್ಗಿದ ಜಜ್ಜಿದ ಹೃದಯ ಕಾಪಾಡಿಕೊಳ್ಳುವಂತೆ ಸಹಾಯ ಮಾಡಿರಿ. ನಾವು ಒಬ್ಬೊಬ್ಬರು ಪ್ರಾರ್ಥಿಸಿಕೊಳ್ಳುವಂತೆಯೂ ಹಾಗೆ ಜೀವಿಸುವಂತೆಯೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೇ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿರಿ. ಅನೇಕರು ಈ ಸಂದೇಶಗಳನ್ನು ಕೇಳುವ ಹಾಗೆ ನೀವು ಕೂಡ ಅವರಿಗೆ ಪ್ರೋತ್ಸಾಹಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ದಿನ ಶುಕ್ರವಾರ ಉಪವಾಸ ಪ್ರಾರ್ಥನೆ ಅಲ್ಲವೋ? ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲ್ಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಬೆಂಗಳೂರಿನಲ್ಲಿ ಇದೇ ಮೇ ತಿಂಗಳು 28ನೇ ತಾರೀಕಿಗೆ ಒಂದು ವಿಶೇಷವಾದ ಒನ್ ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ನಡೆಯುವ ಈ 2 ಸೆಷನ್ಸ್ಗಳಲ್ಲಿ ಪಾಲ್ಗೊಂಡು ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಬೆಂಗಳೂರಿನಿಂದ ಮಾತ್ರವಲ್ಲದೆ ಸುತ್ತಮುತ್ತಲಿರುವ ಅನೇಕ ಪ್ರಾಂತ್ಯಗಳಿಂದ, ಆ ಕಡೆ ಆಂಧ್ರ ಕಡೆಯಿಂದ, ಈ ಕಡೆ ರಾಯಲಸೀಮಾ ಕಡೆಯಿಂದ ನಿಮ್ಮಲ್ಲಿ ಅನೇಕರು ಪ್ರತಿ ಸಾರಿ ಗೆಟ್ ಟುಗೆದರ್ಗೆ ಬರ್ತಾ ಇದ್ದೀರಿ. ಕರ್ತನು ನಿಮಗೆ ಮಾಡಿದ ಉಪಕಾರಗಳ ಕುರಿತು ಹಂಚಿಕೊಳ್ತಾ ಇದ್ದೀರಿ. ನಿಮ್ಮ ಮನವಿ ಪಡ್ಕೊಂಡು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಿ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಲು ಅವಕಾಶ ಕಲ್ಪಿಸ್ತಿದ್ದೀರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳಿ ಬಲಗೊಳ್ಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕಾಲ ಕಳೆಯುವ ಹಾಗೆ, ದೇವರ ಆತ್ಮನ ಕಾರ್ಯಗಳು ನಡೆಯುವ ಹಾಗೆ, ದೇವರ ವಾಕ್ಯ ಸಂದೇಶ ಕೇಳಿ ಆನಂದಿಸುವ ಹಾಗೆ ಬನ್ನಿರಿ, ಪಾಲ್ಗೊಳ್ಳಿರಿ. ಮತ್ತಷ್ಟು ಮುಖ್ಯವಾಗಿ ಇದಕ್ಕೋಸ್ಕರ ಪ್ರಾರ್ಥಿಸಿರಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಎಲ್ಲರಿಗೂ ತಿಳಿಯಪಡಿಸಿರಿ. ಈ ಸಾರಿ ವಿಳಾಸ ಬದಲಾಗಿದೆ, ಗಮನ ಕೊಟ್ಟು ಕೇಳಿ. ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್, ನೇತಾಜಿ ರೋಡ್, ಫ್ರೇಜರ್ ಟೌನ್, ನಿಯರ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಬೆಂಗಳೂರು. ಇನ್ನೂ ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ. ತಪ್ಪದೇ ಬರ್ತಿರಲ್ಲವೇ? ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಎಲ್ಲರನ್ನೂ ಕರತನ್ನಿರಿ. ನಿಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.